ಗಾಯ್ಸ್ 135th ಬರ್ತ್ ಆ್ಯನಿವರ್ಸರಿ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ ಗೈಸ್, ಸಮಾಜ ಕಲ್ಯಾಣ ಇಲಾಖೆ. ಗೈಸ್ ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡ್ಬೋದು. ಇನ್ನು ಸಿ ಎಂ ಬಂದಿಲ್ಲ ಅನ್ಸುತ್ತಲ್ಲ, ಅಲ್ಲಿ ಆಲ್ರೆಡಿ ಫಂಕ್ಷನ್ ನಡೀತಾ ಇದೆ, ಮತ್ತು ಸಿ ಎಂ ಬರ್ತಾರೆ ಅಂತ ಇದ್ದಾರೆ ಅಲ್ಲಿ ನೋಡಿ ಗೈಸ್. ಡೆಕೋರೇಷನ್ ಮತ್ತು ಈ ವರ್ಷ ಎಲ್ಲಿದ್ದೀವಿ, ನೆಕ್ಸ್ಟ್ ವರ್ಷ ಏನು ಮೇಡಮ್ ಸಖತ್ತಾಗಿ ಮಾಡಿದ್ದಾರೆ. ಇದೇ ನಮ್ಮ ಭವ್ಯ ವಿಧಾನಸೌಧ ಕಾಣ್ತಾ ಇರ್ಬೋದು. ನೊಂದ ಜನರಿಗೆ ದೇವರು. ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ರಂದು ಜನನ ಹೊಂದಿದ್ರು. 1956 ಡಿಸೆಂಬರ್ ಬಾಣ ಹೊಂದಿದ್ದ ದಿನ. ಅವರಿಗೆ ಪುಷ್ಪ ಜೈ. ಇಲ್ಲಿ ಬಿಡ್ತಾ ಇರುವಂಥದ್ದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಹೌದು, ಪುತ್ತಳಿ ಇದೆ ನೋಡ್ಬೋದು ಇಲ್ಲಿ. ವಿಧಾನಸೌಧ ಮುಂದೆ ಇರುವಂಥ ಪುತ್ತಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿ ಫಂಕ್ಷನ್ ನಡೀತಾ ಇದೆ ಗೈಸ್. ಸೊಗಸ ಇದೆ ಅಂಬೇಡ್ಕರ್ ಬೀದಿ. ಸೊ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135th ಬರ್ತ್ ಆ್ಯನಿವರ್ಸರಿ, 135 ವರ್ಷಗಳು. ವಿಧಾನಸೌಧ ಈ ಕಡೆ, ವಿಧಾನಸೌಧದ್ದು ಮೆಟ್ಟಿಲು. ಜ್ಞಾನವು ಪ್ರತಿಯೊಬ್ಬ ವ್ಯಕ್ತಿಯ ಜೀವನಕ್ಕೆ ಆಧಾರವಾಗಿದೆ. ನಾನು ಭಾರತವನ್ನು ಹೆಚ್ಚಾಗಿ ಪ್ರೀತಿಸ್ತೇನೆ. ಇದೇ ನಿಜವಾದ ರಾಷ್ಟ್ರೀಯತೆ, ನಂಬಿಕೆ, ವ್ಯಕ್ತಿಗಳಿಂದ ದೇಶ ದೊಡ್ಡದು. ನಾನು ಭಾರತವನ್ನು ಹೆಚ್ಚಾಗಿ ಪ್ರೀತಿಸ್ತೇನೆ. ನಿಮಗೆ ಗೊತ್ತಿದೆ, ಶೋಷಿತರ ನೀರಿನಲ್ಲಿ ಕೊಚ್ಚಿ ಹೋಗುವ ಮರಳಿನ ಕಣಗಳಾಗಬಾರದು, ನೀರಿನ ದಿಕ್ಕನ್ನು ಬದಲಿಸುವಂಥ ಬಂಡೆಗಳಾಗಬೇಕು ಅಂತೇಳಿ. ಸೊ ಶಿಕ್ಷಣ ಹೆಚ್ಚಿಸಲೇಬೇಕು ಅಂತ ಹೇಳಿದ್ರು. ಪ್ರಾಥಮಿಕ ಶಿಕ್ಷಣ ಆಗಿಲ್ಲ, ಸಾರ್ವತ್ರಿಕ ಸರ್ವತೋಮುಖ ರಾಷ್ಟ್ರೀಯತೆ ಮುಖ್ಯ. ಸ್ವಾತಂತ್ರ್ಯ ಅನ್ನೋದು ಸಮಾನತೆಯ ಮೇಲೆ ನಿಂತಿದೆ. ಎಲ್ಲಿ ತನಕ ನಾವು ಸಮಾನತೆ ಸಾಧಿಸೋದಿಲ್ಲ ಅಲ್ಲಿವರೆಗೂ ನಾವು ಸ್ವಾತಂತ್ರ್ಯವಲ್ಲ. ಸಾಹೇಬ್ ಕರ್ನಾಟಕ ಜನ ಸರ್ಕಾರದ ಆಹಾರ ಸಚಿವರಾದಂತಹ ಶ್ರೀಯುತ ಕೆ.ಎಚ್. ಮುನಿಯಪ್ಪ ಅವರ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಬನ್ನಿ ಅವನು ಕೂಡ ವೇದಿಕೆ ಮೇಲೆ ಇರೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ನೊಂದ ಜನತೆಗೆ ಸೊ ಗಾಯ್ಸ್, ಮಾನ್ಯ ಮುಖ್ಯಮಂತ್ರಿಗಳು, ಅವ್ರ ಜೊತೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತಹ ಎಚ್ ಸಿ ಮಾದೇವಪ್ಪ ಅವರು, ಹಾಗೆ ಹೋಮ್ ಮಿನಿಸ್ಟರ್ ಇದ್ದಾರೆ, ಮುನಿಯಪ್ಪ ಅವರು ಮಾತಾಡ್ತಾ ಇದ್ದಾರೆ. ರಣದೀಪ್ ಸರ್ ಕೂತಿದ್ದಾರಲ್ಲ ಅಲ್ಲಿ ಮೈಕ್ ಹತ್ರ ಕೂತಿದ್ದಾರೆ. ಅವ್ರ ಪಕ್ಕ ಕೂತಿರೋದಿಲ್ಲ, ಅವರೇ DPR ಓಪನ್ ಮಾಡೋದು. CM ಸಿದ್ದರಾಮಯ್ಯ ಅವರು ವೇದಿಕೆ ಮೇಲಿರೋದು ನೋಡ್ಬೋದು. ಅವ್ರದ್ದು ಸ್ಪೀಚ್ ಆಗಿರಲ್ಲ ಇನ್ನೂ ಅನ್ಕೋತೀನಿ. ಸೊ ಗಾಯ್ಸ್, ಅಂಬೇಡ್ಕರ್ ಅವ್ರ ಬರ್ಡೇ ಸೆಲೆಬ್ರೇಷನ್ಗೆ ನೋಡಿ ಈ ಥರ ಇದೆ ವೇದಿಕೆ. ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಮಹಾನಾಯಕ ಧಾರಾವಾಹಿ ನೋಡಿರ್ತೀರ. ಅವರು ಬೆಳೆದು ಬಂದಂಥ ದಾರಿ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ನು. ಸೊ ತುಳಿಯೋರ ಮಧ್ಯೆ ಬೆಳೆದು ನಿಂತು ಅವ್ರ ಕೈಲೇ ಒಂದು ಸನ್ಮಾನ ಮಾಡಿಸ್ಕೊಳ್ಳೋದಿದೆಯಲ್ಲ, ಅದು ಅಂಬೇಡ್ಕರ್. ಯಶ್ ಅವರು ಕೂಡ ಒಂದು ವೇದಿಕೆಯಲ್ಲಿ ಅದೇ ಹೇಳ್ತಾರಲ್ಲ. ಸೊ ಮಹಾರಾಷ್ಟ್ರದಲ್ಲಿ ಎಲ್ಲೋ ಒಂದು ಕಡೆ ಮೊಹಮ್ಮನ ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿ ಎಜುಕೇಷನ್ ಪಡೆಯೋಕ್ಕಾಗದೇ ಇರುವಂಥ ಸಿಚುವೇಷನ್ಲಿದ್ದು ಎಜುಕೇಷನ್ ಪಡೆದು ವಿದೇಶದಲ್ಲೆಲ್ಲ ಓದಿ 32 ಡಿಗ್ರಿ ಪಡ್ಕೊಂಡು ಅದೆಲ್ಲ ಅದೇ ನಮ್ಮ ಸಂವಿಧಾನನ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸುದೀರ್ಘವಾಗಿ ಅಧ್ಯಯನ ಮಾಡಿ ಬರೆದಿರುವಂಥದ್ದು. ಇಂಥ ದೊಡ್ಡ ಪಾಪ್ಯುಲೇಷನ್, ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ನಮ್ಮ ದೇಶಕ್ಕೆ ಅವ್ರು ಬರೆದಿರೋ ಸಂವಿಧಾನದ ಮೂಲಕ ಅಷ್ಟು ಜನರನ್ನು ನಿಯಂತ್ರಣ ಮಾಡ್ತಾ ಇದೆಯಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕಲ್ವ. ಸೊ ಗಾಯ್ಸ್, ಇಲ್ಲೇನು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನಾವು ಒಂದು ಸಂವಿಧಾನ, ನಮ್ಮದು ಭಾರತ ಸಂವಿಧಾನನೇ ನಾವು ಯಾರು ಓದಿರಲ್ಲ. ಅಂಥದ್ರಲ್ಲಿ ಅನೇಕ ದೇಶಗಳ ಸಂವಿಧಾನ, ಅಮೇರಿಕ ಆಗಿರ್ಬೋದು, ಆ ಕಡೆ UK ಆಗಿರ್ಬೋದು, ಆ ಕಡೆ ಜರ್ಮನಿದಾಗಿರ್ಬೋದು, ಜಪಾನ್ದಾಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು,
ಸೌತ್ ಆಫ್ರಿಕಾ ಆಗಿರ್ಬೋದು, ಈ ಥರ ಅನೇಕ ದೇಶಗಳ ಸಂವಿಧಾನನ ಓದಿ ಅದರಲ್ಲಿ ಯಾವುದು ನಮ್ಮ ಸಂವಿಧಾನ ನಮ್ಮ ದೇಶದ ಜನಸಂಖ್ಯೆಗೆ, ನಮ್ಮ ದೇಶದ ವರ್ಗಗಳಿರುವಂಥದ್ದಕ್ಕೆ ಸರಿಯಾಗಿ ಮ್ಯಾಚ್ ಆಗುತ್ತೆ ಅಂತ ತಗೊಂಡು ಅದನ್ನು ಪಾರ್ಲಿಮೆಂಟಲ್ಲಿ ಡಿಸ್ಕಷನ್ ಮಾಡಿ ಆಮೇಲೆ ಆ್ಯಡ್ ಮಾಡಿರೋದು. ಸೊ ಫಸ್ಟು ಆ ಬೇರೆ ಸಂವಿಧಾನದಲ್ಲಿರುವಂಥ ಎಲ್ಲದನ್ನು ರೆಕಾರ್ಡ್ ಮಾಡ್ಕೊಂಡು ಅದ್ರಲ್ಲಿ ಯಾವ್ದು ಚೆನ್ನಾಗಿದೆ ಅದನ್ನು ಆ್ಯಡ್ ಮಾಡಿ ಡಿಸ್ಕಷನ್ ಮಾಡಾದ್ಮೇಲೆ ಅದನ್ನು ಆ್ಯಡ್ ಮಾಡಿರೋಂಥದ್ದು ಗೈಸ್. ಅಷ್ಟಕ್ಕೆಲ್ಲ ಎಷ್ಟು ಟೈಮ್ ಹಿಡಿಯುತ್ತೆ. ಅವರು ಕೊನೆಗೆ 1956 ಅಕ್ಟೋಬರ್ ತಿಂಗಳಲ್ಲಿ ಅವರು ಬೌದ್ಧ ಧರ್ಮಕ್ಕೂ ಕೂಡ ಹೋದರು. ಬಟ್ ಅನಾರೋಗ್ಯಕ್ಕೆ ಅವರು ಬೀಳಬೇಕಾದ್ರೆ ಅದೇ ಕಾರಣ ಆಗಿದ್ದು. ಅವ್ರ ಜೊತೆ ಕಾನ್ಸ್ಟಿಟ್ಯೂಷನ್ ಕಮಿಟಿಗೆ 7 ಜನನ ನೇಮಕ ಮಾಡಿರ್ತಾರೆ. ಅಲ್ಲಾಡಿ ಕೃಷ್ಣಸ್ವಾಮಿ ಆಗಿರ್ಬೋದು, ಗೋಪಾಲ ಸ್ವಾಮಿ ಅಯ್ಯಂಗಾರ್ ಆಗಿರ್ಬೋದು, ಆಮೇಲೆ ಮೊಹಮ್ಮದ್ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಲ್ಲಿ ಅನೇಕ ಜನ ಅದಕ್ಕೆ ಅಬ್ಸೆಂಟ್ ಆಗ್ತಾರೆ. ಸೊ ಆ ಥರ ಸಂವಿಧಾನ ರಚನಾ ಸಭೆಗೆ ಬರೋದಿಲ್ಲ. ಆವಾಗ ತುಂಬ ಬರೆಯುವಂಥದ್ದು ಇವ್ರ ಹೆಗಲ ಮೇಲೆ ಬೀಳುತ್ತೆ. ಆವಾಗ ಅದನ್ನು ಹಗಲು ರಾತ್ರಿ ಸೊ ಅದನ್ನೆಲ್ಲ ಇವ್ರ ಹೊಣೆ ಹೊತ್ತು ಎಲ್ಲನೂ ನಿರ್ವಹಿಸ್ತಾರಲ್ಲ, ಆವಾಗ ಅನಾರೋಗ್ಯ ತುತ್ತಾಗ್ತಾರೆ ಅಂಬೇಡ್ಕರ್. ಇಲ್ಲಾಂದರೆ ಇನ್ನೂ ಎಷ್ಟೋ ದಿನ ಬದುಕಿದ್ದು ಇನ್ನೂ ಎಷ್ಟೋ ಜನರಿಗೆ ಹೆಲ್ಪ್ ಮಾಡ್ತಾರೆ. ಸೊ ಗಾಯ್ಸ್, ನಿಮಗೆ ಗೊತ್ತಿದೆ ಹಿಂದೂ ಕೋಡ್ ಬಿಲ್ ಅಂತ. ಸೊ ಮಹಿಳೆಯರಿಗೋಸ್ಕರ ಅದಕ್ಕೋಸ್ಕರ ಹೋರಾಡಿದ್ದು ಅಂಬೇಡ್ಕರ್ ಆಗಿರ್ಬೋದು. ತುಂಬ ವಿಷಯಗಳಿದೆ ಗಾಯ್ಸ್ ಅವ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಸೊ ಹಿಂದೂ ಕೋಡ್ ಬಿಲ್ ಆಗಿರ್ಬೋದು, ಅದ್ರ ಜೊತೆಗೆ ಅವ್ರು ಏನು ಕಾರ್ಮಿಕ ಸಚಿವರಾಗಿದ್ದು 8 ಅವರ್ ವರ್ಕ್ ಮಾಡಬೇಕು ಅಂತ ಅವಾಗ ತಗೊಬಂದಿದ್ದು ರೂಲ್ಸು. ಸಂವಿಧಾನ ರಚನಾ ಸಭೆಗೆ ಸುಲಭವಾಗಿ ಸೆಲೆಕ್ಟ್ ಆಗಿಲ್ಲ ಗಾಯ್ಸ್. ಅಷ್ಟು ಜನರು ಓಟ್ ತಗೊಂಡಾಗಿರ್ಬೋದು, 32 ಡಿಗ್ರಿ ತಗೊಳ್ಳೋದಾಗಿರ್ಬೋದು. ಸೊ ಅವ್ರ ಸಾಧನೆ ಮುಂದೆ ನಾವು ಅಷ್ಟೆಲ್ಲ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ. ಬಟ್ ಅದನ್ನ ನೆನೆಯುವಂಥ ಒಂದು ದಿನ ಇವತ್ತು. ಇದೀಗ ಡಾಕ್ಟರ್ BR ಅಂಬೇಡ್ಕರ್ ಪ್ರಶಸ್ತಿ ವಿತರಣೆ. 5 ಜನ ಮಹನೀಯರಿಗೆ, ಸಾಧನೆ ಮಾಡಿದಂಥವರಿಗೆ ಪ್ರಶಸ್ತಿಯನ್ನ ಇದೀಗ ವಿತರಿಸಲಾಗುತ್ತೆ. ಮತ್ತು ಭಾಷಣಗಳು ಮಾಲಿಕೆಗೆ ಮಂಗಳೂರು ವಿಜಯ ಅವರು ಇಂಗ್ಲಿಷ್ ಮೂಲದಿಂದ ಲೇಖನಗಳನ್ನು ಅನುವಾದಿಸಿಕೊಟ್ಟಿದ್ದಾರೆ. ದಲಿತ ಚಳವಳಿಯ 16 ವಿಚಾರ ಸಂಕಿರಣಗಳಲ್ಲಿ ಭಾಗಿಯಾಗಿದ್ದಾರೆ. ಇವರ ಈ ಸಾಧನೆಗಳನ್ನು ಗುರುತಿಸಿ 2026ನೇ ಸಾಲಿನ ಡಾಕ್ಟರ್ BR ಅಂಬೇಡ್ಕರ್ ಪ್ರಶಸ್ತಿಗೆ ಭಾಜನರಾದ ಮುನಿಯಪ್ಪನವರು 1978ರಿಂದ ಸುಮಾರು 4 ದಶಕಗಳ ಕಾಲ ಕರ್ನಾಟಕ ದಲಿತ ಸಂಘ ಸಮಿತಿಯ ಜಿಲ್ಲಾ ಸಂಚಾಲಕರಾಗಿದ್ದರು. ಹಾಗೆಯೇ ರಾಜ್ಯ ಸಂಚಾಲಕರಾಗಿ ಮತ್ತು ದಲಿತ ಸಮುದಾಯದ ಹೋರಾಟ ಹಾಗೂ ಚಂದ್ರಗುತ್ತಿಯ ಯಲ್ಲಮ್ಮ ದೇವರಿಗೆ ಹೆಣ್ಣು ಮಕ್ಕಳ ಬೆತ್ತಲೆ ಸೇವೆ ನಡೀತಾ ಇದ್ದದನ್ನು ನಿಲ್ಲಿಸುವಂತಹ ಹೋರಾಟಗಳನ್ನ ಮಾಡಿದ್ದಾರೆ. ಇವರಿಗೆ ಮಲೆನಾಡ ದಲಿತ ಕಣ್ಮಣಿ ಮತ್ತು ದಲಿತ ಸಿರಿಯನ್ನು ಪುರಸ್ಕಾರಗಳನ್ನ ನೀಡಲಾಗಿದೆ. ಇವರ ಈ ಸಾಧನೆಯನ್ನ ಮೆಚ್ಚಿಸಿ ಇವತ್ತಿನ ಈ ಪ್ರಶಸ್ತಿನ ಕೊಡಲಾಗ್ತದೆ. ಡಾಕ್ಟರ್ ಹನುಮಂತರಾವ್ ಬಿ ದೊಡ್ಡಮನಿ, ಶೋಷಿತರ ದಮನಿತರ ದಲಿತ ಡಾಕ್ಟರ್ ಅಂಬೇಡ್ಕರ್ ಮಹಾಕಾವ್ಯ, ಇವು ಮುಖ್ಯವಾದಂತಹ ಇವರ ಕೊಡುಗೆಗಳು. ಇದರ ಜೊತೆಗೆ ಶ್ರೀಮತಿ ಶೋಭಾ ಗಸ್ತಿ 2026ನೇ ಸಾಲಿನ ಡಾಕ್ಟರ್ BR ಅಂಬೇಡ್ಕರ್ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಇವರು ಮಹಿಳಾ ಅಭಿವೃದ್ಧಿ ಮತ್ತು ರಕ್ಷಣಾ ಸಂಸ್ಥೆಯನ್ನ ಸ್ಥಾಪಿಸಿದ್ದು. ಈ ಸಂಸ್ಥೆ ವತಿಯಿಂದ ಸುಮಾರು 3600 ದೇವದಾಸಿ ಮಹಿಳೆಯರನ್ನ ಒಗ್ಗೂಡಿಸಿ ದೇವದಾಸಿ ಪದ್ಧತಿಯನ್ನ ಅಲ್ಲಿ ಸನ್ಮಾನ ಆಗ್ತಾ ಇರುವಂಥದ್ದು. ಇದು LED ಸ್ಕ್ರೀನ್. 5 ಲಕ್ಷ ರೂಪಾಯಿ 20 ಗ್ರಾಮ್ ಗೋಲ್ಡ್ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಬುಕ್ ನೋಡ್ಬೋದು. ಭಾರತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಗುರುತಿಸಿ 2026ನೇ ಸಾಲಿನ ಡಾಕ್ಟರ್ BR ಅಂಬೇಡ್ಕರ್ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಪ್ರಶಸ್ತಿ ಪುರಸ್ಕೃತರ ಕಿರು ಪರಿಚಯನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಡಾಕ್ಟರ್ BR ಅಂಬೇಡ್ಕರ್ ಪ್ರಶಸ್ತಿ ಆಯ್ಕೆ ಸಮಿತಿ ಕರ್ನಾಟಕ ಸರ್ಕಾರದಿಂದ ಸಮಾಜ ಸೇವೆ ಮಾಡಿದವರಿಗೆ 5 ಲಕ್ಷ ರೂಪಾಯಿ 20 ಗ್ರಾಮ್ ಗೋಲ್ಡ್ ಕೊಟ್ಟಿದ್ದಾರೆ 5 ಜನರಿಗೆ. ಸೊ ಅವ್ರಿಗೆ ಅಭಿನಂದನೆ ತಿಳಿಸ. ಲೆಫ್ಟ್ ಸೈಡ್ ವಿಕಾಸ್ ಸೌಧ, ರೈಟ್ ಸೈಡಿಂದ ವಿಧಾನಸೌಧದಿಂದ ಇದು ದಕ್ಷಿಣ ಬಾಗಿಲಿದೆ. ಇಲ್ಲಿಂದ ಡೈರೆಕ್ಟ್ ಅಂಡರ್ ಗ್ರೌಂಡ್ ಹೋದರೆ ಡೈರೆಕ್ಟ್ ವಿಕಾಸ್ ಸೌಧಕ್ಕೆ ಕನೆಕ್ಷನ್ ಇದೆ. ಇಲ್ಲಿ ನೋಡ್ಬೋದು ನನ್ನ ಜೀವನವೇ ನನ್ನ ಸಂದೇಶ, ಎಕ್ಸ್ಪೆರಿಮೆಂಟ್ ವಿತ್ ಮೈ ಟ್ರೂತ್, ಮಹಾತ್ಮ ಗಾಂಧೀಜಿಯವರು. ಅಲ್ಲಿ ಹೊಸದಾಗಿ ಸ್ಟ್ಯಾಚು ಆಗಿದ್ದು ಇವಾಗ. ಅವತ್ತು ಬಂದಿದ್ದಲ್ಲ, ಅಲ್ಲಿ ಎಂಟ್ರೆನ್ಸಲ್ಲಿ ಸ್ಟ್ಯಾಚು ಆಗಿದೆ ಬಾಬು ಜಗಜೀವನರ ಒಂದು. ಇದು ಬೇರೆಯವ್ರದ್ದು, ಇದು ಅವ್ರದ್ದಲ್ಲ. ನೇಮ್ ಗೊತ್ತಿಲ್ಲ. ತುಂಬ ಸ್ಟ್ಯಾಚುಗಳಾಗ್ಬಿಟ್ಟಿದೆ ಇದ್ರೊಳಗಡೆ. April 14th ಈ ವರ್ಷ ಎಲ್ಲಿದ್ದೀವಿ, ನೆಕ್ಸ್ಟ್ ವರ್ಷ ಗೊತ್ತಿಲ್ಲ. ನೆಕ್ಸ್ಟ್ ವರ್ಷ ನಮ್ಮೂರಲ್ಲಿ ಇರ್ಬೋದು ಮೇ ಬಿ ಸೆಲೆಬ್ರೇಷನ್. ಏನು ಮೇಡಮ್? ಸೊ ಭೋಜನ ವ್ಯವಸ್ಥೆ ಎಲ್ಲರೂ ಕೂತಿರ್ಬೋದು. ಬನ್ನಿ ಹೋಗೋಣ. 2 ಸೀಟ್ ಖಾಲಿ. ಗಾಯ್ಸ್, ಒಬ್ಬ ವ್ಯಕ್ತಿ ಒಂದು ಚಿಕ್ಕ ಗ್ರಾಮದಲ್ಲಿ ಹುಟ್ಟಿ ವಿದೇಶಗಳಲ್ಲೆಲ್ಲ ಓದ್ಕೊಂಡು ಸೊ 32 ಡಿಗ್ರಿ ಪಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಇಂಡಿಯಾಗೆ ಬರ್ತಾರೆ. ಅವರು ನಮ್ಮ ದೇಶಕ್ಕೆ ಕಂಟ್ರಿಗೋಸ್ಕರ ಕೆಲಸ ಮಾಡಬೇಕು ಅಂತ. ಆಗಾದಂಥ ಅವ್ರಿಗೆ ಅವಮಾನ. ನೀರು ಕುಡಿಯೋಕೆ ಹೋಗ್ಬೇಕಾದ್ರೆ ಅವ್ರಿಗೆ ಸಪ್ರೇಟಾಗಿ ಒಂದು ಪಾತ್ರೆ ನೀರು ತಗೋ ಅಂತ ಹೇಳೋದಾಗಿರ್ಬೋದು, ಮತ್ತು ಅವ್ರು ಕೂತ್ಕೊಳ್ಳೋಕ್ಕೆ ಫೈಲ್ ತಂದು ಕೊಡೋದಾಗಿರ್ಬೋದು, ಇದು ಮಾಡೋದಾಗಿರ್ಬೋದು. ಈ ಥರ ಅವಮಾನನೆಲ್ಲ ಸಹಿಸ್ಕೊಂಡು ಆದರೂ ಸಂವಿಧಾನ ಬರಬೇಕಾದ್ರೆ ಒಂದು ಚಾನ್ಸ್ ಸಿಕ್ಕಿದಾಗ ಅದನ್ನು ಯಾವ ರೀತಿ ಯುಟಿಲೈಸ್ ಮಾಡಿಕೊಂಡು ಒಂದು ಒಳ್ಳೆ ಸಂವಿಧಾನ ಕೊಟ್ಟು ದೇಶಕ್ಕೆ ಏನು ಶೋಷಿತರಾಗಿರ್ಬೋದು, ಶೋಷಿತರು ಅಂತಲ್ಲ ಪ್ರತಿಯೊಂದು ಕ್ಯಾಟಗರಿಗೂ ಅವ್ರು ಆಗುವಂಗೆ ಬರೆದಿದ್ದಾರೆ. ಅದನ್ನು ಕೆಲವೊಬ್ಬರು ತಿಳ್ಕೊಳ್ದೆ ಅದನ್ನು ಪರ್ಟಿಕ್ಯುಲರಾಗಿ ಒಂದೇ ವರ್ಗಕ್ಕೆ ಅಂತ ಸೀಮಿತ ಮಾಡಿರೋದನ್ನು ನೋಡ್ಬೋದಾಗಿರುತ್ತೆ. ಗೈಸ್, ಭೋಜನ ವ್ಯವಸ್ಥೆನೂ ಇದೆ ಗೈಸ್. ಇಲ್ಲಿ ತುಂಬ ಜನ ಅಲ್ಲಿರ್ಬೋದು. ತುಂಬ ಕ್ಯಾಟ್ರಿಂಗ್ ಇದು ಮಾಡ್ತಿದ್ದಾರೆ ಗೈಸ್. ಅಂತೂ ಇಂಥ ಫಂಕ್ಷನ್ ಮಾತ್ರ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಈ ಕಡೆ ಫಂಕ್ಷನು ಮುಗೀತು, ಊಟನೂ ಆಯಿತು. ಸೊ ಅಂಬೇಡ್ಕರ್ ಅವರು ಎಷ್ಟೆಲ್ಲ ಮಾಡಿದ್ದಾರೆ ಸಾಧನೆ. ನಮ್ಮ ಕರ್ನಾಟಕ ಸರ್ಕಾರ ವಿಜೃಂಭಣೆಯಿಂದ ಆಚರಣೆ ಮಾಡಿದೆ. ಪ್ರತಿ ರಾಜ್ಯದಲ್ಲಿ ಇವತ್ತು ಆಚರಣೆ ಇದ್ದೇ ಇರುತ್ತೆ. ಸೊ ಹ್ಯಾಟ್ಸ್ ಆಫ್ ಟು ಡಾಕ್ಟರ್ BR ಅಂಬೇಡ್ಕರ್.
ಮತ್ತೆ ಸಿಗೋದಾ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.